ಊರಲ್ಲಿ ಒಂದು 20-25 ವರ್ಷ ಹಿಂದೆ ನರಭಕ್ಷಕ ಅಂತಾರಲ್ವಾ, ಏನಿದು ಹಸುದ ಇದು. ಅಕಸ್ಮಾತ್ ನಾವು ಅಲ್ಲಿ ಹೋದಾಗ ಅದು ಕಾಣಿಸ್ತು ಗೊತ್ತಾ, ಅದಕ್ಕೆ ಯಾಕೋ ಇಷ್ಟ ಇಲ್ಲ ಅನ್ಸುತ್ತೆ ಒಳಗಡೆ ಬರಕ್ಕೆ. ಏ ಅಣ್ಣ ಇಲ್ಲೋಡ ಅಣ್ಣ 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 ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದಿಲ್ಲಂದರೆ ಹೊಸ ಲೊಕೇಶನಿಗೆ ಬಂದಿದ್ದೀವಿ. ಇಲ್ಲಿ ನಮಗೊಂದು ತಿಳಿದು ಬಂದಿದ್ದು ಒಂದು ಫೋನ್ ಕಾಲಿಂದ ನಾವು ಈ ಲೊಕೇಶನಿಗೆ ಬಂದು ಇಲ್ಲಿ ಜಾಗನ ಲೊಕೇಟ್ ಮಾಡ್ಕೊಂಡು ಈ ಪ್ಲೇಸ್ನ ಸ್ವಲ್ಪ ನೋಡೋಣ ಅಂತಲೇ ಬಂದಿರೋದು. ಇಲ್ಲಿಂದು ಲೊಕೇಶನಿನ ಬಗ್ಗೆ ಏನಂದರೆ, ಇಲ್ಲಿ ಈ ಊರಲ್ಲಿ ಒಂದು 20-25 ವರ್ಷ ಹಿಂದೆ ನರಭಕ್ಷಕ ಅಂತಾರಲ್ವ, ಅವರು ಇಲ್ಲಿ ಇದ್ರಂತೆ. ಇಲ್ಲಿ ಮನುಷ್ಯರಿಗಾದರೂ ಸರಿ, ಪ್ರಾಣಿಗಳನ್ನ ಒಂಥರ ಕಿಡ್ನಾಪ್ ಮಾಡೋದಾದ್ರೂ ಸರಿ, ಅವ್ರನ್ನ ಕಿಡ್ನಾಪ್ ಮಾಡಿ ಸಾಯಿಸಿ ಅವ್ರ ಮಾಂಸಗಳನ್ನ ತಿಂದು ಒಂದು 2-3 ದಿವಸ, ಒಂದು ವಾರ ಆದಮೇಲೆ ಅವರು ಬೋನ್ಗಳಾದರೂ, ಇಲ್ಲ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೂಳೆ ಅದುಗಳು ಸಿಕ್ತಿದ್ವಂತೆ. ಅದಾದಮೇಲೆ ಅವ್ರನ್ನ ಈ ಊರಿನ ಜನ ಸ್ವಲ್ಪ ದಿವಸ ಆದಮೇಲೆ ಕಾದು ವೆಯ್ಟ್ ಮಾಡಿ, ಅದಾದಮೇಲೆ ಅವ್ರನ್ನ ಹಿಡಿದು ಹೊಡೆದು ಸಾಯಿಸಿ ಇದೇ ಜಾಗದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಊತಾಕಿದ್ದಾರೆ. ಅದಿನ್ನೂ ಗೊತ್ತಿಲ್ಲ, ಆದರೆ ನಾನು ಆ ಜಾಗನ ತೋರಿಸ್ತೀನಿ, ಅವ್ರು ಇದ್ದಿದ್ದ ಜಾಗಗಳನ್ನ. ಅದಾದಮೇಲೆ ಈಗ ರೀಸೆಂಟಾಗಿ ಒಂದು 5 years 6 years, ಒಂದು 5-6 ವರ್ಷ ಆದಮೇಲೆ ತುಂಬ ಎಲ್ಲರಿಗೂ ಪ್ರಾಬ್ಲಮ್ಗಳಾಗ್ತಿದೆ. ಇಲ್ಲಿ ಎಲ್ಲ ಈಗ ಕುರಿ ಮೇಯಿಸೋದಾದ್ರೂ ಸರಿ, ಹಸು ಮೇಯಿಸೋದಾದ್ರೂ ಸರಿ, ಹಸು ಮೇಯ್ಸೋಕ್ಕೆ ಬಂದರೆ 1-2 ಹಸುಗಳು ಕಾಣೆ ಆಗ್ತಾಯಿವಂತೆ, ಕುರಿಗಳಾದರೂ ಸರಿ ತುಂಬ ಕಾಣೆ ಆಗ್ತಾವಂತೆ. ಒಂದು 2-3 ದಿವಸ ಆದಮೇಲೆ ಅವುಗಳಿಂದು ದೇಹಗಳು, ಮೂಳೆಗಳು ಬಿದ್ದಿರ್ತಾವಂತೆ. ಅದಕ್ಕೆ ಈ ಲೊಕೇಶನಲ್ಲಿ ಬಂದು ವೀಡಿಯೋ ಮಾಡೋಣ ಅಂತ, ಏನಾಗತ್ತೆ ನಾವು ನೋಡೇ ಬಿಡೋಣ ಅಂತಲೇ ಬಂದು ಈ ಜಾಗದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಜೊತೆಲಿ ನಮ್ಮ ಅಣ್ಣ ಪ್ರಕಾಶ್ ಟಾಕ್ಸ್ ಅಂತ ಅವ್ರದ್ದೊಂದು ಚಾನಲ್ ಇದೆ, ವ್ಲಾಗ್ಸ್ ವೀಡಿಯೋ ಮಾಡ್ತಾರೆ. ಅವರು ಬಂದಿದ್ದಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಬರೀ ಅಣ್ಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಇವತ್ತು ಬಂದು ನಮ್ಮ ಸೂರ್ಯ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಂಟೆಡ್ ಪ್ಲೇಸಿಗೆ ಕರ್ಕೊಂಬಂದಿದ್ದಾನೆ. ನೋಡೋಣ ನಂದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತಂತ. ನಾನು ಎಷ್ಟೊಂದು ಸಲ ಟೆಕ್ಸ್ಟ್ ಆಗ್ತಿದೆ ಅವನಿಗೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ. ಇವತ್ತು ನೋಡೋಣ, ಒಳ್ಳೆ ಪ್ಲೇಸಿಗೆ ಕರ್ಕೊಂಬಂದಿದ್ದಾನೆ. ನರಭಕ್ಷಕರಿಗಂತ ಬೇರೆ ಹೇಳ್ತಿದ್ದಾನೆ. ಅದು ಹೆಂಗಿರುತ್ತೆ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ನೋಡ್ತೀನಿ. ಬನ್ನಿ ಹೋಗೋಣ. ಸರಿ ಅಣ್ಣ, ಬರ್ರಿ ಅಣ್ಣ ಹೋಗೋಣ. ಏನೋ ನಡೀತಾವ ಅನ್ನೋದನ್ನ ನೋಡೋಣ ಇನ್ನು ಮುಂದೆ. ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದ್ದಪ್ಪ ನನ್ನ. ನಾವು ಅದೇ ಅಣ್ಣ, ಈಗ ನೋಡಿದ್ನ ಏನೋ ಈ ಜಾಗದಲ್ಲಿ ಬೇರೆ ಈ ಜನಗಳು, ಊರಿನ ಜನಗಳು ಹೇಳ್ತಿದ್ರು ಏನೋ ಒಂಥರ ಸ್ಮೆಲ್ ಅಣ್ಣ. ಇಲ್ಲಿ ಒಂಥರ ಮಾಂಸದ ಸ್ಮೆಲ್ ಬರ್ತಿಲ್ವಾ? ಅದೇ ನಾನು ಅವಾಗಲೇ ಈ ಲೊಕೇಶನಿಗೆ ಬಂದಾಗಲೇ ಹೇಳಿಲ್ಲ ಅಣ್ಣ, ಒಂಥರ ಸ್ಮೆಲ್ ಆಗ್ತಿತ್ತು ಅಣ್ಣ ಅಂತ. ಅವ್ರು ಇದೇ ಜಾಗ ತಾನೇ ಹೇಳಿದ್ದು? ಹ್ಞೂ ಅಣ್ಣ, ಇದೇ ಜಾಗನೇ. ಅವ್ರ ತಾತ ಇದ್ರಲ್ಲ ವಯಸ್ಸಾದವರು, ಅವರೇ ಬಂದು ಹೇಳಿದ್ದು ನನಗೆ. ನಮ್ಗೆ ಇಲ್ಲಿರೋರು ಹೇಳಿದ್ರಪ್ಪ ಆವಾಗೆ, ಅಲ್ಲಿ ಹೋಗ್ಬೇಡಿ ಇಷ್ಟೊತ್ತಲ್ಲಿ ಅಂತ. ಇವಾಗ ಏನಿದ್ರಣ್ಣ ಮಾಡಬೇಕಲ್ಲ ಅಣ್ಣ ವೀಡಿಯೋಸು, ಹುಷಾರಾಗೇನೋ ಮಾಡಬೇಕು. ಒಂದು ಕಡೆ 2 minutes ಇದೆ, 12 ಗಂಟೆಗೆ ಇದೆ. 12 o'clockಗೆ 12 o'clock. ಅವರು ಟೈಮಿಂಗ್, ಸ್ಪೆಸಿಫಿಕ್ ಟೈಮಿಂಗ್ಸ್ ಹೇಳಿಲ್ಲ ನಮಗೆ. ಸ್ಪೆಸಿಫಿಕ್ ಟೈಮಿಂಗ್ಸ್ ಹೇಳಿಲ್ಲ ನಮಗೆ. ಒಟ್ಟು 12 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು. ಬಟ್ ಜನ ಇಲ್ಲಿ ಬಂದ್ಬಿಟ್ಟು ಹೆಂಗೆ ಅಂದರೆ, ಇವಾಗ ಕುರಿ ಮೇಯ್ಸೋಕ್ಕೆ ಮತ್ತು ಹಸು ಮೇಯ್ಸೋಕ್ಕೆ ಬಂದಾಗ ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಆರಾಮಾಗಿ ನಿದ್ದೆ ಹೊಡಿತಾ ಇರ್ತಾರಲ್ಲ, ಅವಾಗ ಹಿಡ್ಕೊಂಡು ಅವ್ರು ಹೇಳಿದ್ದದೇ. ಅಮ್ಮಮ್ಮನ 1-2 ಮಿಸ್ ಆಗುತ್ತಂತೆ ಸೆಂಟ್ರಲ್ಲಿ. ಅಣ್ಣ ಇವಾಗ ಈ ಜಾಗದಲ್ಲಿ ಒಂದು ಕಡೆ ಇವಾಗ ಸ್ಮೆಲ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇನ್ನೊಂದು, ಈ ಊರಿನ ಜನ ಈಗ ಅವ್ರು ವಯಸ್ಸಾದವ್ರು ಹೇಳಿದ್ದು ನೋಡಿ ಹೋಗ್ಬೇಡ್ರಿ ಅಂದರು. ಆದ್ರೂ ನಾವು ಮೀರಿ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ. ಏನಾಗ್ಬೋದಣ್ಣ ಇಲ್ಲಿ ಮುಂದೆ? ಜೈ ಬಸಂಗ ಬಲಿ ಅಷ್ಟೇ, ದೇವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಅವ್ರು ಅದನ್ನೇ ಹೇಳಿದ್ದು. ಅಣ್ಣ ಸೌಂಡ್ ಏನೋ ಆಗ್ತಿದೆ ಅಣ್ಣ. ಅಣ್ಣ ಏನಣ್ಣ ಅದು? ಅಣ್ಣ ಏನದು? ಗೊತ್ತಿಲ್ಲ. ಇದು ಜನ್ರೇಟರ್, ಹಳೇ ಜನ್ರೇಟರ್ ಓಡುತ್ತೆ ನೋಡು, ಉಯ್ ಅಂತ ಹಂಗೆ ಸೌಂಡ್ ಬರ್ತಿತ್ತು ನೋಡಿ. ಅದಲ್ಲ, ಸರಿ ಹಿಂದೆ ತಿರುಗಿ ನೋಡ್ಬಾರ್ದಂತೆ, ಮುಂದೆ ಹೋಗಿ. ಅಣ್ಣ ಯಾರದು? ಯಾರಾದ್ರೂ ಇದ್ದೀರಾ? ಅಷ್ಟೇ, ಬಾ
ಮ್ಯೂಟ್ ಆದ್ರು ಬಾ. ಏ ಅಣ್ಣ ಏನೋ ಇದೆ ಅಣ್ಣ ಇಲ್ಲಿ, ನಮಗೆ ಮುಂದೆ ಹೋಗಕ್ಕೆ ಬಿಡ್ತಾ ಇಲ್ಲ ಅಣ್ಣ. ಕಾಣಿಸ್ತಾನೆ ಇಲ್ಲ. ನಾನು 3x ಝೂಮ್ ಹಾಕಿದ್ದೀನಿ, ಬೇಕಿಲ್ಲ ನೋಡು, ಕ್ಯಾಮ್ರಾ ತೆಗ್ದೆ 3x ಝೂಮ್ ಹಾಕಿದ್ದೀನಿ, ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ ಅಣ್ಣ. ನಾವು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅದು. 3x ಅಲ್ಲಿ ಇಟ್ಟಿದ್ದೀನಿ, ನೋಡೋಣ ಬಾ ಮುಂದೆ ಬಾ. ಅಣ್ಣ ಏನಣ್ಣ ಸೌಂಡ್ ಅದು? ಮುಯ್ ಅಂತ ಐತಲ್ಲ, ಏನಣ್ಣ ಸೌಂಡ್ ಅದು? ಬರ್ಬೇಕಾರೆ ಅಷ್ಟೊಂದು ಸೌಂಡ್ ಇರಲಿಲ್ಲ, ಅಲ್ಲೇ ತಾನೇ ನಾವು ಬಂದ್ವಿ ಕಾರ್ ಪಾರ್ಕ್ ಮಾಡಿ. ಅಣ್ಣ ಆ ಕಾರ್ ಹತ್ರ ಮುಂದೆ ಬರೋ ಟೈಮಲ್ಲಿ ಏನೋ ಹಾರ್ಕೊಂಡು ಹೋದಂಗೆ ಆಯ್ತು ನಮಗೆ. ಅದೇ ಗೊತ್ತು, ಅದು 100% ಗೊತ್ತಾಯ್ತು. ಹಾಂ, ಅದೇನೋ ಹಾರ್ಕೊಂಡು ಹೋದಂಗೆ ಆಯ್ತು ನಮಗೆ ಮುಂದೆನೆ. ಇಲ್ಲಿ ಅವ್ರು ಹೇಳಿದ್ರು, ಯಾವ್ದಪ್ಪ ಅದು, ಪಿಕಾಕು. ಹಾಂ, ಅದು ಹಾರುತ್ತೆ ಇಲ್ಲಿ ಪಿಕಾಕ್, ಬಟ್ ಕುಯ್ ಕುಯ್ ಅಂತ ಸೌಂಡ್ ಬರ್ಬೇಕು, ಏನು ಸೌಂಡೇ ಬಂದಿಲ್ಲ ಅಣ್ಣ. ಅದು ಸೌಂಡೇ ಬಂದಿಲ್ಲ ಅಣ್ಣ. ಸೌಂಡ್ ಬಂದಿಲ್ದಂಗೆ ವೈಟ್ ಕಲರ್ ಆಗಿತ್ತಣ್ಣ ಒಂದು ಸ್ವಲ್ಪ. ನಾನು ನಿಮ್ಗೆ ಹೇಳಿಲ್ವ ಅಣ್ಣ ಅದೇನೋ ಹಾರ್ಕೊಂಡು ಹೋಯ್ತು ಅಂತ. ನೀವೇನಂದ್ರೇನ್ರಿ, ಬೇಡ ಅಲ್ಲಿಂದ ಹೋಗೋಣ ಬಾ ಅಂತ ಹೇಳಿದ್ರಿ. ಯಾರಾದರೂ ಇದ್ದೀರಾ? ನಾನು 3x ಝೂಮಲ್ಲಿ ಆಗ್ತಾ ಇದೀನಿ ನೋಡಿಲ್ಲ, ಬಟ್ ಸೌಂಡ್ ಮಾತ್ರ ಕ್ಲಿಯರ್ ಆಗಿ ಕೇಳಿಸ್ತಿದೆ. ಬಟ್ ಇದ್ರಲ್ಲಿ ಕೇಳಿಸ್ತಿದೆಯಲ್ವ ನಂಗೆ ಗೊತ್ತಿಲ್ಲ ಅವರಿಗೆ. ಅಲ್ಲೋಣ ಗಾಳಿ ಬೇರೆ ಗಾಳಿ ಬೇರೆ ಒಂದು ಕಡೆ, ಗಾಳಿ ನೆಕ್ಸ್ಟ್ ಲೆವೆಲ್ ಇದೆ. ಅಣ್ಣ ಏನಣ್ಣ ಅದು? ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ, ಬಟ್ ಗಾಳಿ ನೆಕ್ಸ್ಟ್ ಲೆವೆಲ್ಗಿದೆ. ಫುಲ್ ಜಾಗ ಎಕ್ಸ್ಪ್ಲೋರ್ ಮಾಡಿ ಟಾಸ್ಕ್ ಹೇಳ್ತೀನಿ. ಫುಲ್ಲು ಕತ್ಲೆ ಫುಲ್ಲು ಕಂಪ್ಲೀಟ್ ಕತ್ಲೆ. ಇವುಗಳ ಜಾಗಗಳು ನೋಡಿದ್ರೇ ಒಂದು ಕಡೆ ಭಯ ಕಿತ್ಕೊಂತಿದೆ ಅಣ್ಣ ನನಗೆ. ಏನೋ ಪ್ರಾಣಿ ಗಿಣಿ ಬಂದ್ಬಿಡತ್ತಂತ ಒಂದು ಕಡೆ ಭಯ. ಮಗ ಅಲ್ಲಿ ನೋಡಲ್ಲಿ ಅಣ್ಣ, ಇಲ್ಲೇನು ಇಲ್ಲಿ ನೋಡಿಲಿ, ಅದನ್ನು ಏನಿದೆ ಬಿಲ್ಡೆ? ಏನಿದೆ ಏನಿದು? ಹಸು ಕಣ ಅಣ್ಣ. ಹಸುದ ಇದು? ಹಸುದೆ ಅಣ್ಣ. ಹಸುದೆ. ಏನಣ್ಣ ಇದು? ಅಣ್ಣ ಅಲ್ಲಿ ಏನಣ್ಣ ಸೌಂಡ್ ಅದು? ಒಂದು ಕಡೆ ಗಾಳಿ ಬೇರೆ ಸೌಂಡ್ ಆಗ್ತಿದೆ. ಇದನ್ನ ಹೇಳಿದ್ರು, ಇದೇ ಜಾಗ ಬೇಡ ಅಂದ್ರು. ಅಲ್ಲಿ ಟಾರ್ಚ್ ಬಿಡು ಹೇಳ್ತೀನಿ, ಮುಂದೆ ಅಲ್ಲಿ ಟಾರ್ಚ್ ಬಿಡು. ಇದೇ ಜಾಗದಲ್ಲಿ ನಡ್ಕೊಂಡು ಹೋಗ್ತಿತ್ತಂತೆ ಅವತ್ತು. ಅಣ್ಣ ಯಾರೋ ಬಿತ್ತು ತಾನೆ, ಯಾರೋ ನಮ್ಮ ಹಿಂದೆ ಬರೋ ಥರ ಆಗ್ತಿದೆ ಅಣ್ಣ. ನೋಡ್ರಿ, ನಾವು ಇಲ್ಲ ಅಂದಾಗ ಗಾಳಿನೇ ಇದ್ದಿಲ್ಲ ನೋಡ್ರಿ, ಹೆವಿ ಗಾಳಿ ಇವಾಗ. ಅಣ್ಣ ಇಲ್ಲಿ ಈ ಕಡೆ ಈ ಕಡೆ ಹೋಗೋಣ ಬಾ. ಎಲ್ಲಿಂದ ಬೀಳ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಣ್ಣ. ಏನು ಅಣ್ಣ, ಹುಷಾರಣ್ಣ. ಜಾಗಗಳು ನೋಡಿದ್ರೆ ಒಂದು ಕಡೆ ಭಯ ಕಿತ್ಕೊಂತಿದೆ ಅಣ್ಣ ನನಗೆ. ಯಾವೊಂದು ಟಾರ್ಚ್ ಈ ಕಡೆ ಸ್ಟ್ರೈಟಾಗೆ ಬಿಡು. ಮಳೆ ಬೇರೆ ಸ್ಟಾರ್ಟ್ ಆಯ್ತಣ್ಣ. ಮಳೆ ಇದ್ದೇ ಇರುತ್ತೆ ಅಂಥ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಭಯ ಏನಿಲ್ಲ, ಈ ಸಡನ್ ಎಫೆಕ್ಟ್ ಉಶ್ ಫಿಲಮಲ್ಲಿ ಉಶ್ ಅಂತ ಬರುತ್ತಲ್ಲ, ಹಂಗೆ ಬರ್ತಾಯ್ತದೆ. ಅಣ್ಣ ಇರ್ರಿ, ನನ್ನ ಕ್ಯಾಮ್ರಾ ಏನೋ ಮಳೆ ಬಿತ್ತಿ ನೀರೇನೋ ಬಿತ್ತಂತೇನೋ. ಹಾಂ, ಇವಾಗ ಕರೆಕ್ಟ್ ಆಯ್ತಣ್ಣ. ಕರೆಕ್ಟ್ ಆಯ್ತಾ? ಏನೋ ನೋಡಿದ್ರೆ ಹೇಳು, ನಾನು ಝೂಮ್ ಹಾಕ್ತೀನಿ. ಅಣ್ಣ 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 ಯಾರು? ಅಣ್ಣ ವಾಯ್ಸ್ ನೋಡೋಣ ಅಲ್ಲಿ. ನೋಡೋಣ ಅಣ್ಣ, ಮುಂದೆ ಹೋಗ್ಬೇಡ ಅಣ್ಣ, ಇರೋಣ. ಕಾಮಿಡಿ ಮಾಡಲ್ಲ, ಸೀರಿಯಸ್ ಆಗಿಲ್ಲ ಅಂತ ಗೊತ್ತಾಗ್ತಿದೆ. ಕರ್ಕೊಂಬಂದಿದ್ಯಾ ದೊಡ್ಡದಾಗಿ ದೆವ್ವ ತೋರಿಸ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಸೌಂಡ್ ಎಫೆಕ್ಟ್ ಬಿಡ್ತೈತೆ. ಈ ಹೊಟ್ಟೆ ಕೆಟ್ಟಿದ್ದಾಗ ಹೊಟ್ಟೆ ಸೌಂಡ್ ಬರುತ್ತಲ್ಲ, ಅಂತ ಸೌಂಡ್ ಬರ್ತೈತೆ. ಮಗ ಹಂಗೆ ಏನೋ ಓಡೋದಂಗೆ ಐತೆ. ನಮ್ಮ ಕಾರ್ ಅಲ್ಲೇ ತಾನೇ ಇರೋದು. ಅಣ್ಣ ಅಲ್ಲಿ ನೋಡಲ್ಲಿ, ಝೂಮ್ ಹಾಕು, ಅಲ್ಲಿ ನೋಡಲ್ಲಿ. ಹಾಂ, ನನ್ನ ಅಣ್ಣ ಕಾರ್ ಹತ್ರ
ಹತ್ರ ಏನೋ ಇದೆ ಅಣ್ಣ. ಅಲ್ಲೇ ಮತ್ತೆ ಶೇಕ್ ಆಗುತ್ತೆ ನೋಡು. ಅಲ್ಲಲ್ಲ ಅಣ್ಣ ಇಲ್ಲಿ ಹಾಂ ಅಲ್ಲಿ ಅಣ್ಣ ಹಿಂದೆ ಬರೋಣ ಅಣ್ಣ. ಅಣ್ಣ ಕಾಮಿಡಿ ಮಾಡಕ್ಕೆ ಹೋಗ್ಬೇಡ್ರಿ ಅಣ್ಣ. ನೀನೇನೋ ಕರ್ಕೊಂಬಂದಿದ್ಯಾ? ಯಾರದು? ಗಾಡಿ ಕಣ್ಣ ಅದು ಅಣ್ಣ. ಮತ್ತು ವಾಯ್ಸ್ ಬರ್ತಾ ಇದೆ ಅಣ್ಣ. ಯಾರು ಕಾಣಿಸ್ತಾರೆ ಇಲ್ಲ, ಯಾರಾದ್ರೂ ಇದ್ದೀರಾ? ಚೆನ್ನಾಗಿರುತ್ತೆ. ಸುಮ್ಮನೆ ಗುಯ್ ಗುಯ್ ಅಂತ ಈ ಮೋಟ್ರ್, ಹಳೆ ಮೋಟ್ರ್ ಸೌಂಡ್ ಮಾಡ್ದಂಗೆ ಮಾಡಿಬಿಡ್ರಿ. ಬರೋಂಗಿದ್ರೆ ಮುಂದೆ ಬರ್ರಿ ನೋಡೋಣ. ಗುರ್ರ ಅನ್ಬೇಡ, ಮುಂದೆ ಬಾ. ಅಣ್ಣ ಇದೇನಿದೆ ಹಿಂಗೆ ಆಡ್ತೈತೆ? ಇಲ್ಲ ಅಣ್ಣ, ಏನೋ ಐತಣ್ಣ ಇಲ್ಲಿ. ಅಣ್ಣ 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 ಮುಂದೆ ಬರೋ ಥರ ಆಗ್ತಿದೆ ಅಣ್ಣ. ಅಪ್ಪ ಯಾರು? ಇವತ್ತು ಯಾವ ದಿನ ಕಣ್ಣ? ಗೊತ್ತಿಲ್ಲ ಅಣ್ಣ. ಇವತ್ತು ದಿನ ಯಾವ್ದೋ? ಇವತ್ತಾ? ಬುಧವಾರ ಅಣ್ಣ. ಬುಧವಾರನ? ಹಿಂಗೆ ನಾನ್ ವೆಜ್ ಬೇಕಾ ವೆಜ್ ಬೇಕಾ? ಅದಕ್ಕೆ ನಾನ್ ವೆಜ್ ಅಂದಿತ್ತು ಹೆಂಗೆ ಸೌಂಡ್ ಮಾಡ್ತೈತೆ ನೋಡಿ. ಯಾವ್ದು ಗುರು ಇದು ಗುಯ್ಯಿ ಗುಯ್ಯಿ ಅಂತೈತೆ? ಲಾ ನೀನು ಗುಯ್ಯಿ ಅನ್ನೋ ಬದಲು ಬೇರೆ ಏನೋ ಮಾಡು. ಯಾರೋ ಅಳ್ತವ್ರೆ. ಏನು ಬೇಕು ನಿಮಗೆ? ನಾನು ಒಂದೊಂದು ಲಿಸ್ಟ್ ಹೇಳ್ತೀನಿ, ಅದರಲ್ಲಿ ಏನು ಬೇಕು ಅಂತ ಹೇಳ್ರಿ, ಸರಿನಾ? ನಾನು ನಾಳೆ ಬಂದಾಗ ತೊಗೊಂಬರ್ತೀನಿ, ಸರಿನಾ? ಪನ್ನೀರ್ ಚಿಲ್ಲಿ ಹೇಳ. ಪನ್ನೀರ್ ಚಿಲ್ಲಿ ಬೇಕಾ? ಸೌಂಡ್ ಇಲ್ಲ. ಮಶ್ರೂಮು ಅದು ಕೇಳಿಸ್ತಿಲ್ಲ. ಚಿಕನ್ನು, ಮಟನ್ನು ಇದು ಯಾರಲ್ಲ ಏನು ಬೇಡ ಅಂತೈತೆ. ಹೊಟ್ಟೆ ಫುಲ್ಲಾಗಿದೆ. ಅಣ್ಣ ಅಪ್ಪ ಯಾವಲ್ಲ ಕಲ್ಲೇಸು ಲಾ. ನೀನು ನಿಜವಾಗ್ಲೂ ನರಭಕ್ಷಕರ ಆಗಿದ್ರೆ ನಾನು ಮುಂದೆ ಬಂದು ಕಾಣಿಸ್ತಾ, ಅವಾಗ ನಾನು ನಂಬ್ತೀನಿ. ಸೂರ್ಯ ಕರ್ಕೊಂಬಂದಿಯಾನೆ. ಎಷ್ಟ ಹೆಣ್ಣನ ಲಾ. ಚಿಕ್ಕ ಚಿಕ್ಕ ಕಲ್ಲು ಎಸಿಬೇಡ್ರಿ ಕಂಡ್ಲ, ದೊಡ್ಡ ಕಲ್ಲು ಎಸಿ ನೋಡೋಣ. ಚಿಕ್ಕ ಕಲ್ಲು ಮಕ್ಕಳು ಎಸಿಯುತ್ತೆ. ಅಣ್ಣ 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 ಬೇಡ ಅಣ್ಣ, ಅವ್ರಿಗೊಂಥರ ಹಿಂಸೆ ಆಗ್ತಿದೆ ಅದು ಮಾತಾಡ್ತಿರೋದು. ರೇಕ್ಸೋದು ಬೇಡ ಅಂತ? ಬೇಡ ಅಣ್ಣ, ರೇಗ್ಸೋದು ಬೇಡ ಅಣ್ಣ. ನನ್ನಿಂದ ಯಾರೋ ಬರೋ ಥರ ಆಗ್ತಿದೆ ಅಣ್ಣ ಇಲ್ಲಿ. ಇಲ್ಲೇ ಸೌಂಡ್ ಯಾರು? ನಮ್ಮ ಕಾರ್ ಹತ್ರನೇ ಸೌಂಡ್ ಬಿಡ್ತಿರೋದು. ಯಾರು? ನೀನು ಯಾರಂತ ಗೊತ್ತು, ಅದಕ್ಕಂತಾನೆ ಬಂದಿರೋದು ಇಲ್ಲಿ. ಯಾರು ಇಲ್ಲ ಕಾರ್ ಹತ್ರ. ಅಲ್ಲಿ ಟಾರ್ಚ್ ಕೊಡು, ಅಲ್ಲಿ ಟಾರ್ಚ್ ಕೊಡು ಕಾರ್ ಹತ್ರ. ಅಣ್ಣ ಇವಾಗ ನೋಡಲ್ಲಿ ಯಾರೋ ಕೂತವ್ರೆ ಮಗ. ಇಲ್ಲಿ ನೋಡಿ, ಇಲ್ಲಿ ಬಾಯ್ ಬಾಯ್ ಬಾಯ್, ಇಲ್ಲಿ ನೋಡಿ, ಅಲ್ಲಿ ಅಣ್ಣ, ಇಲ್ಲಿ ನೋಡೋಣ. ಅಣ್ಣ 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 ಹಿಂದೆ ಬರೋಣ. ನೋಡಕ್ಕೆ ಒಂಥರ ವಿಚಿತ್ರ ಇದೆ ಅಣ್ಣ ಅಲ್ಲಿ. ಕೂತೈತೆ ಮಗ. ಬಾನಿ ಹೇಳ್ತೀನಿ ನೋಡೋಣ. ಹಂಗೆ ಬಿಡಬಾರ್ದು. ಒಂಚೂರು ಇವಾಗಿಲ್ಲ ಕಣ್ಲ ಅಲ್ಲಿ, ಅಲ್ಲಿಲ್ಲ ಅಲ್ಲಿ. ಅಲ್ಲೇ ಇಟ್ಟುಕೊಣ. ಇಲ್ಲ ಕಾರ್ ಹತ್ರನೇ ಇತ್ತು, ಇವಾಗಿಲ್ಲ ಅಲ್ಲಿ. ನನ್ನ ಕಾರ್ ಅಲ್ಲಾಡ್ತಾ ಇದ್ ನೋಡ. ಅಣ್ಣ 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 ಯಾರದು? ಅಣ್ಣ ಕಾರ್ ಅಲ್ಲಾಡ್ತಿದೆ ಅಣ್ಣ. ನಿನಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಒಳಗಡೆ ಇರೋ ಸಾಯಿಬಾಬಾ ನೋಡಲ್ಲಿ ಹಿಂಗಲ್ಲ. ಅಣ್ಣ ಅಲ್ಲಡಲಿ ಏನು ಬಿದ್ದಿದ್ದು? ಏನೋ ಬಿತ್ತಣ ಇಲ್ಲಿ. ಅಣ್ಣ ಅಲ್ಲೋಡು ಕಾರ್ ಹಿಂಗ್ ಅಲ್ಲಾಡ್ತಿದೆ ಅಲ್ಲಿ. ನಿನ್ ಡ್ಯಾನ್ಸಿಂಗ್ ಕಾರ್ ಆಗ್ತೈತಾ?
ಲಾ ಕಾರ್ ಒಳಗಡೆ ಏನು ಮಾಡ್ತಿದ್ರು ಬಾಳ ನನ್ನ ಕಾರ್ ಅದು. ಏ ಅಣ್ಣ ವಾ ಭಾರಿ ಮಜಾ ಕೊಡ್ತಾ ಇದ್ದಿದ್ದು ಡ್ಯಾನ್ಸಿಂಗ್ ಕಾರು. ಇರು ಅಲ್ಲಿ ನೋಡಲ್ಲಿ ಕಲ್ಲು ಎಷ್ಟಿತ್ತು. ಏ ಅಣ್ಣ ಯಾಕೋ ಸರಿ ಆಗ್ತಿಲ್ಲ ಅಣ್ಣ. ನೋಡಿ ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಸಾಯಿಬಾಬಾ ಅಲ್ಲಾಡ್ತೈತೆ ಒಳಗಡೆ. ಯಾರದು? ಏನ್ ಬೇಕು? ಯಾಕೆ ಈ ಥರ ಮಾಡ್ತಾ ಇರೋ ಅಣ್ಣ? ಯಾಕೆ ಈ ಥರ ಮಾಡ್ತಾ ಇರಾ? ಏ ಅಣ್ಣ ಲೋ ಕಾರ್ ಗ್ಲಾಸ್ ಹೋದ್ರೆ 18,000 ಕಣ್ಲಾ. ಕಾರ್ಗೆ ದುಡ್ಗೇನು ಬೆಲೆ ಇಲ್ವಂತ. ಏನೋ ಆಗ್ತಿದಣ್ಣ ಇಲ್ಲಿ. ಆಯ್ತು ಬಾ, ನೀನು ಅಲ್ಲಾಡಿಸ್ತಾನೆ ಇರೋ, ಆಮೇಲೆ ಬರ್ತೀವಿ ಬಾ. ಹಿಂದೆ ಹೋಗಿ ನೋಡೋಣ, ಅಲ್ಲೇನು ಮೂಳೆ ಕಾಣಿಸ್ತು ಒಂದು. ಇಲ್ಲ ಅಲ್ಲಿ ಮೂಳೆ ಕಾಣಿಸ್ತು. ಹಿಂದೆನೋ ನೋಡ್ಕೊಂತಿರ್ಬೇಕಣ್ಣ. ನೀ ಹಿಂದೆ ನೋಡು, ನಾನು ಮುಂದೆ ನೋಡ್ತೀನಿ. ನೀನು ಹಳ್ಳ ನೋಡು, ದಬ್ಬ ಕೊಂಡ್ಯಾ. ಏ ಅಣ್ಣ ಲಾ ನನ್ನ ಕಾರ್ ಬಿಡಲ್ಲ, ಇನ್ನೂ EMI ಇದೆ. ನನ್ನ ಕಾರ್ ಏನೋ ಡ್ಯಾಮೇಜ್ ಮಾಡ್ದಂಗೆ ಇತ್ತು. ಏನೋ ನಡೀತಿದಣ್ಣ ಏನೋ. ನನ್ನ ಕಾರ್ ಬಿಡ ಮರ್ಯ. ನಿಂಗೇನ ಗೊತ್ತಾಯ್ತಾ? ನನಗಂತೂ ಕಾಣಿಸ್ತು. ನಂದು ವಿಡಿಯೋಲ್ ಮಾತ್ರ ರೆಕಾರ್ಡ್ ಆಗಿದೆ, ಯಾಕಂದ್ರೆ ಅಲ್ಲೊಂದು ಗಿಡ ಪಕ್ಕ ಏನೋ ಕಪ್ಪು ಕಾಣಿಸ್ದಂಗೆ ಕಾಣಿಸ್ತು. ಅದು ಶಾಡೋನ ಇಲ್ಲ ಮತ್ತೇನೋ. ಏನೋ ಒಂಥರ ಮುಖ ತರ ಕಾಣಿಸ್ತಾನ ನನಗೆ. ಏನೋ ಒಂಥರ ಮುಖ ತರ ಕಾಣಿಸ್ತಾನೆ ನನಗೆ. ಅವ್ರನ್ನ ಸುಟ್ಟಿ ಬುದೆ ಮಾಡಿದಾರಂತೆ, ಮತ್ತೆ ಅದು ಕಪ್ಪುಗೆ ಕಾಣಿಸುತ್ತಂತೆ. ನೆಳ್ಳು, ಕಂಪ್ಲೀಟ್ ನೆಳ್ಳು. ಅಯ್ಯ ಅಣ್ಣ ಅಪ್ಪ ಲೋ, ನೀನು ಎಸಿದ್ಯಾ? ತಲೆ ಮೇಲೆ ಎಸಿಬೇಡ. ಮತ್ತೆ ಬರ್ತೈತೆ ಮಗ, ಆ ಕಡೆ ಹೋಗೋಣ. ಅಣ್ಣ ಮುಂದೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಬರ್ರಿ. ಯಾಕೋ ಇದು ಇಲ್ಲೇ ಇದೆ ಅಣ್ಣ. ಇದು ಅದೇನೋ ಅಣ್ಣ, ನನಗೆ ಹಿಂದುಗಡೆ ಒಂದು ಕಡೆ ಈ ಬೆನ್ನಿಗೆ ಹೊಡಿಯತ್ತೆ ಅಂತಾರಲ್ಲ, ಅದಾಗ್ಬಿಡ್ತಾನೆ ಅಣ್ಣ. ಜೀವನ ಹೋದಂಗೆ ಹೋಗ್ಬಿಡತ್ತಣ್ಣ. ನನಗೆ ಅದೊಂದು ಭಯ ಎದ್ದೊಳ್ತಾ ಇದೆ ಈಗ. ಈ ಜಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಬೇರೆ ಗಿಡ ಮರಗಳಿದಾವೆ ಇಲ್ಲಿ. ಅಣ್ಣ ಅಲ್ಲಿ ನೋಡಲಿ ಹೊಟ್ಟೆ ಇಟ್ಕೊಂಡ್ಲಾ, ನಗಾಡ್ತೈತೆ. ಈ ಹಳೆ ಕಾಲದ್ದು ವಜ್ರಮುನಿ ನಗ್ದಾಗ ಹೆಂಗ್ ನಗುತ್ತೋ ಹಂಗ್ ನಗ್ತೈತೆ. ಏನಿಗೆ ನಗಾಡ್ತಾ ಇರಾ? ಮಳೆ ಹೆಂಗ್ ಬರ್ತೈತಣ್ಣ. ನಿನಗೆ ಫೋಕಸ್ ಮಳೆಗೆ ಬರ್ತಿದ್ದೋ ಗೊತ್ತಾಗ್ತಿದೆ. ಮಳೆ ಟೈಮಲ್ಲೇ ಬಂದಿದ್ದೀನಿ ನಾವು. ಬಾ, ಅಲ್ಲಿ ಮೂಳೆ ಐತೆ ನೋಡೋಣ. ಏಯ್ ಅಣ್ಣ, ಹಿಂದೆನೆ ಬರ್ತಿದೆ ಅಣ್ಣ. ಇದು ಹಿಂದೆನೆ ಬರ್ತಿದೆ ಅಣ್ಣ ಇದು ಅನ್ಸುತ್ತೆ ಮಗ. ನಾನು ಹಿಂಗೆ ಹೇಳಿಲ್ಲ, ಈ ಜಾಗ ತೋರಿಸು. ಈ ಜಾಗ ಅಣ್ಣ ಮಗ, ಒಂದಿಲ್ಲ ಎರಡಿಲ್ಲ ಮಗ ಇಲ್ಲಿ. ಅಣ್ಣ ಇಲ್ಲೋಡು, ನೀವು ಯಾರ್ಯಾರು ಇದ್ದೀರ ಅಂತ ಗೊತ್ತಿಲ್ಲ, ಎಷ್ಟು ಜನ ಇದ್ದೀರಾ ಅನ್ನೋದು ಗೊತ್ತಿಲ್ಲ ನಮಗೆ. ಯಾಕೆ ಈ ಥರ ಹಿಂಸೆ ಕೊಡ್ತಾ ಇರಾ? ಅಣ್ಣ ಯಾರೋ ಹೆಚ್ಚಿ ನಡ್ಕೊಂಬರ್ತಿರೋ ಸೌಂಡು. ನಾವು ನುಗ್ಗೋಣ. ಹೊಯ್ ಹೊಯ್ ಹೊಯ್. ಈ ಹಸು ಮನುಷ್ಯರು ಬರ್ತಾರಲ್ಲ, ಒಯ್ ಒಯ್ ಅಂತ ಹಂಗ. ಅವರು ನನಗೆ ಹೇಳಿದ ಅದೇ ಅಣ್ಣ, ಹಸು ಮೇಯಿಸ್ಬೇಕಾರೆ ಅದು ಏನು ಮಾಡುತ್ತಂದ್ರೆ ಪ್ರಿಟೆಂಡ್ ಮಾಡುತ್ತಂತೆ. ಹೊಯ್ ಹೊಯ್ ಅಂತ ಇವ್ರೇನೋ ಅಂದ್ರು, ಅದು ಹೊಯ್ ಹೊಯ್ ಅನ್ನುತ್ತಂತೆ.